ತುಂಬಾನೇ ನನಗೆ ಹೆಲ್ಪ್ ಮಾಡಿದ್ರು. ಅಂದ್ರೆ ನಾನು ಯೋಗ ನೀನ್ ಬಿಡ್ಬೇಡ, ನೀನ್ ಮಾಡು, ಈ ಟೈಮಲ್ಲಿ ನಿನಗೆ ಇಂಪಾರ್ಟೆಂಟ್ ಅದು, ನೀನ್ ಅಭ್ಯಾಸ ತಪ್ಪಿಸ್ಬೇಡ ಅಂತ ಹೇಳಿ ತಲೆನೋವು ತಲೆ ಸುತ್ತು ಎಲ್ಲ ಆಗ್ತಿತ್ತು. ಸ್ನಾನ ಮಾಡ್ಲಿಕ್ಕೂ ಶಕ್ತಿ ಇರ್ತಿರ್ಲಿಲ್ಲ ಆ ಟೈಮಲ್ಲೂ ಕೂಡ. ಎಷ್ಟಾಗುತ್ತೆ ಅಷ್ಟು ಬೆಳಗ್ಗೆ ನನಗೆ ಯೋಗ ಮಾಡಿಸೋದು ಅಥವಾ ನಂದು ಊಟದ ಬಗ್ಗೆ ಎಲ್ಲ ತಗೊಂಡು ನಿಧಾನಕ್ಕೆ ಅದು ವೆಯ್ಟ್ ಕೂಡ ವಾಪಸ್ ಗೇನ್ ಆಗ್ತಾ ಬಂತು. ಪ್ರತಿ 3 ತಿಂಗಳು ಸ್ಕ್ಯಾನ್ ಮಾಡಿಸಿದಾಗ ಟ್ಯೂಮರ್ ಶ್ರಿಂಕ್ ಆಗ್ತಿದೆ ಅಂತ ಗೊತ್ತಾಯ್ತು. 1 ವರ್ಷ ಆದ್ಮೇಲೆ ಟ್ಯೂಮರ್ 90% ಕಡಿಮೆ ಆಗಿತ್ತು. ಆಮೇಲೆ ಉಳಿದಿದ್ದ ಟ್ಯೂಮರ್ನ ರಾಡಿಕಲ್ ನೆಫ್ರೋಕ್ಟಮಿ ಅಂತ ಒಂದು ಪ್ರೊಸೀಜರ್ ಅಲ್ಲಿ ನನ್ನ ಬಲ್ಭಾಗದ ಕಿಡ್ನಿನ ತೆಗೆದ್ಬಿಟ್ಟು ಅದ್ರ ಸುತ್ತ ಮತ್ತೆ ಯಾವ್ಯಾವ್ದು ಟ್ಯೂಮರ್ಗಳು ಉಳಿದಿರುತ್ತೋ ಅದನ್ನ ಆಪರೇಷನ್ ಮಾಡಿ ತೆಗೆದ್ರು. ಆಮೇಲಿಂದ ಉಳಿದಿದ್ದ ಕತೆ ಎಲ್ಲ ಅಪರ್ಣ ಮೇಡಮ್ಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಗೆ ಬಂದಾಗ ಅವರು ಅದೇ ಹೇಳಿದ್ರು, ನಿಮ್ದು ಇದುವರೆಗೂ ಅರ್ಧ ಭಾಗ ನೀವು ಆಲ್ರೆಡಿ ಯುದ್ಧ ಗೆದ್ದಾಗಿದೆ, ಇನ್ನ ನೀವು ಇದನ್ನ ಮತ್ತೆ ಬೆಳೀದೇ ನೋಡ್ಕೊಂಡು ಹೋದ್ರೆ ನೀವು ಯುದ್ಧ ಗೆದ್ದ ಹಾಗೇನೆ, ಮಾಡೋಣ ಜೊತೆ ಟ್ರೀಟ್ಮೆಂಟ್ ಅಂತ ಅವರು ಕೂಡ ತುಂಬಾ ನಮ್ಗೆ ಭರವಸೆಯನ್ನು ಕೊಟ್ರು. ಇದು ನಂದು ಕ್ಯಾನ್ಸರ್ ಇದುವರೆಗೂ ಏನಾಯ್ತು ಅಂತ ಹೇಳಿ. ಬಟ್ ಇದ್ರ ಜೊತೆ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳು ಮತ್ತೆ ಅಕ್ಕಂದ್ರು ಎಲ್ಲ ತುಂಬಾನೇ ಹೆಲ್ಪ್ ಮಾಡಿದ್ರು. ಇದ್ರ ಜೊತೆಗೆ ನಾನು ಒಂದಷ್ಟೆಲ್ಲ ಸುಮಾರು ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ನಾವೆಷ್ಟು ತಿಳ್ಕೊಳ್ತೀವೋ ಅಷ್ಟು ನಮ್ಮ ಬಗ್ಗೆ ನಾವು ನಮ್ಮ ರೋಗಗಳನ್ನ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು. ಮೆಡಿಸಿನ್ಸ್ಗಳು ನಿಮ್ಗೆ ಡಾಕ್ಟರ್ಗಳು ಕೊಡ್ತಾರೆ, ಹೌದು, ಮೆಡಿಸಿನ್ ಕೆಲಸ ಮಾಡುತ್ತೆ ಖಂಡಿತ. ಆ ಮೆಡಿಸಿನ್ ಕೆಲಸ ಮಾಡ್ಬೇಕು ಅಂತಂದ್ರೆ ಒಂದು ಎನ್ವಿರಾನ್ಮೆಂಟ್ ಬೇಕು. ಆ ಎನ್ವಿರಾನ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು? ಈಗ ನೀವು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಸುಮಾರಷ್ಟು ವಿಷಯಗಳು. ನೀವು ಕುಡಿಯೋ ಅಭ್ಯಾಸ ಅಥವಾ ಏನಾದ್ರು ಸ್ಮೋಕ್ ಅಭ್ಯಾಸ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡ್ಬೇಕು, ಊಟದ ಬಗ್ಗೆ ಎಲ್ಲ ನೀವು ಗಮನ ತಗೋಬೇಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿಂದ ವಾಪಸ್ ಹೋದ್ಮೇಲೆ ಎಷ್ಟೋ ಜನ ಪೇಷಂಟ್ಸ್ಗಳು ಡಾಕ್ಟರ್ ಹೇಳಿದ್ದನ್ನು ಕೇಳೋದೇ ಇಲ್ಲ, ಆ ತರ ಮಾಡ್ತಾರೆ. ನಾವೇ ಅದನ್ನ ಓದಿದ್ರೆ ಯಾಕೆ ಅವ್ರು ಅದನ್ನ ಹೇಳ್ತಾರೆ, ಯಾಕೆ ಅದು ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಈ 3.5 ವರ್ಷದಲ್ಲಿ ಸುಮಾರಷ್ಟೆಲ್ಲ ಕಂಡಿಡ್ಕೊಂಡಿದ್ದು ಏನು ಅಂತಂದ್ರೆ ಒಂದು 5-6 ಪಾಯಿಂಟ್ಸ್ಗಳಿದೆ. ಅದನ್ನ ನಿಮಗೆ ಹೇಳ್ತೀನಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಆದ್ರೆ ಇದು ಯಾವುದು ಮೆಡಿಸಿನ್ಸ್ಗೆ ಆಲ್ಟರ್ನೇಟಿವ್ ಅಲ್ಲ, ಇದು ಮೆಡಿಸಿನ್ ಜೊತೆಗೆ ನೀವು ತಗೊಳ್ತಾ ಇರೋ ಟ್ರೀಟ್ಮೆಂಟ್ ಜೊತೆಗೆ ಮಾಡ್ಬೇಕಾಗಿರೋಂಥ ಕೆಲಸಗಳು. ಎಲ್ಲದೂ ಫ್ರೀನ, ಯಾವ್ದಕ್ಕೂ ನೀವು ದುಡ್ಡು ಕೊಡೋ ಅಂತದ್ದಿರಲ್ಲ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು ಅಂದ್ರೆ ನೀವು ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ತಗೊಳ್ತಿರೋರು ಒಂಥರ ಯುದ್ಧಕ್ಕೆ ಹೊರಟಿರೋ ಸೈನಿಕರಿದ್ದಾಗೆ. ನನಗೆ ಕೇಳಿದ್ರೆ ಯುದ್ಧಕ್ಕೆ ಹೋಗೋ ಸೈನಿಕ ಹೇಗೆ ತನ್ನನ್ನ ಅಭ್ಯಾಸ ಮಾಡ್ತಾನೆ, ಹೇಗೆ ತನ್ನನ್ನು ಕೇರ್ ಮಾಡ್ತಾನೆ, ಅದೇ ತರ ಕ್ಯಾನ್ಸರ್ ಪೇಷಂಟ್ಸ್ಗಳು ಅವ್ರನ್ನ ನೋಡ್ಕೊಳ್ಳೋರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಸೈನಿಕ ಯಾವಾಗ್ಲೂ ಏನ್ ಬೇಕಾದನ್ನ ತಿನ್ನಲ್ಲ, ಅವ್ನ್ ರೆಸ್ಟ್ ಮಾಡ್ಬೇಕಾದಾಗ ಚೆನ್ನಾಗಿ ರೆಸ್ಟ್ ಮಾಡ್ತಾನೆ. ಆ ತರ ಪ್ರತಿಯೊಬ್ರು ಕೂಡ ಅದರಲ್ಲಿ ತುಂಬಾ ಈಗ ಅಮೆರಿಕನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕೂಡ ಅದನ್ನ ರಿಸರ್ಚ್ ಮಾಡೇ ಹೇಳಿದೆ. ನಾರ್ಮಲ್ ಆಗಿ ಅಟ್ಲೀಸ್ಟ್ ನೀವು ಕ್ಯಾನ್ಸರ್ ಪೇಷಂಟ್ಸ್ಗಳು 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ನಿದ್ದೆ ಹೇಗಿರ್ಬೇಕು ಅಂತಂದ್ರೆ ಯಾವಾಗ್ಲೂ ಒಂದೇ ಟೈಮಲ್ಲಿ ಮಲ್ಕೊಳ್ಳೋದನ್ನ ಅಭ್ಯಾಸ ಇಟ್ಕೋಬೇಕು. ಆಮೇಲೆ ಒಂದೇ ಸಮಯಕ್ಕೆ ಎದ್ದೇಳೋಂಥ ಅಭ್ಯಾಸಗಳು ಇಟ್ಕೋಬೇಕು. ನೀವು ಈಗ ನಾನು ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಕ್ಯಾನ್ಸರ್ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ಅಂತೇಳಿ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಊರಲ್ಲಿ ಒಂದಷ್ಟು ಬಿಲ್ಡಿಂಗ್ಸ್ಗಳಿರುತ್ತೆ, ಎಲ್ಲ ಮನೆಗಳಿರುತ್ತೆ. ಹಾಗೆ ನಕ್ಷತ್ರಗಳು ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಒಬ್ಬ ಮನುಷ್ಯನಲ್ಲಿ 37,000 ಕೋಟಿ ಸೆಲ್ಸ್ಗಳಿರುತ್ತೆ. 37,000 ಸೆಲ್ಸ್ ಕೋಟಿಗಳು ಹೇಗ್ ಬರುತ್ತೆ? ಒಂದಕ್ಕೊಂದು ಡಿವೈಡ್ ಆಗಿ ಅಷ್ಟಾಗುತ್ತೆ. ಪ್ರತಿದಿನ ನಮ್ಮ ದೇಹದಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೊಸ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇರುತ್ತೆ. ಅಂದ್ರೆ ಏನಾಗ್ತಾ ಇದೆ, ಜೆರಾಕ್ಸ್ಗಳು, ಫೋಟೋ ಕಾಪಿ ಆಗ್ತಾ ಹೋಗುತ್ತೆ ಸೆಲ್ಸ್ಗಳು. ಈ ತರ 20 ಲಕ್ಷ ಫೋಟೋ ಕಾಪಿ ಆಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ಗಳಾಗ್ಬೋದಲ್ವ? ಆ ತರ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ನಮ್ಮಲ್ಲಿ ಆ ತರದ್ ಮಿಸ್ಟೇಕ್ಸ್ಗಳು ಆಗ್ತಾನೆ ಇರುತ್ತೆ ಸೆಲ್ಸ್ಗಳಲ್ಲಿ. ಡಾಕ್ಟ್ರು ಬಾಡಿಲೂ ಆ ತರ ಮಿಸ್ಟೇಕ್ಸ್ಗಳಾಗುತ್ತೆ. ಯಾಕಂದ್ರೆ ಪ್ರತಿದಿನ 2 ಲಕ್ಷಕ್ಕಿಂತ ಜಾಸ್ತಿ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇರುತ್ತೆ. ಅದರಲ್ಲಿ ಒಂದಷ್ಟು ತಪ್ಪುಗಳಾದಾಗ ಏನಾಗುತ್ತೆ, ಅದು ಕ್ಯಾನ್ಸರ್ ಸೆಲ್ಸ್ಗಳು ಇರುತ್ತೆ. ಈಗ ನಮ್ ಪ್ರತಿದಿನ ಎಲ್ಲರ ದೇಹದಲ್ಲೂ ಕ್ಯಾನ್ಸರ್ ಸೆಲ್ಸ್ಗಳು ಉತ್ಪಾದನೆ ಆಗ್ತಾನೆ ಇರುತ್ತೆ.
ಯಾಕಂದ್ರೆ ಅಷ್ಟೊಂದು ಮಟ್ಟಿಗೆ ಸೆಲ್ಸ್ಗಳು ಡಿವೈಡ್ ಆಗುವಾಗ ಒಂದಷ್ಟುಗಳು ತಪ್ಪಾಗೋದು ಸಹಜನೇ. ಅದಕ್ಕೆ ನಮ್ಮ ಬಾಡಿಲಿನೇ ಕ್ಯಾನ್ಸರ್ ಸೆಲ್ಸ್ಗಳನ್ನ ಕಂಡಿಡಿದು ಅವುಗಳನ್ನ ಅಲ್ಲೇ ಸಾಯಿಸುವಂತ ಮೆಕ್ಯಾನಿಸಮು ಇರುತ್ತೆ. ಅವು ಹೇಗೆ ಅಂತಂದ್ರೆ, ಯಾವ್ದಾದ್ರು ಒಂದ್ ಸೆಲ್ಸ್ಗಳು ನಾರ್ಮಲ್ ಇಲ್ಲ ಅಂದ್ರೆ ಅವುಗಳಿಗೆ ಹೋಗಿ ಅದನ್ನ ಶೂಟ್ ಮಾಡಿ ಸಾಯಿಸುವಂತ ಸೈನಿಕ ಸೆಲ್ಸ್ಗಳು ಕೂಡ ನಮ್ಮ ದೇಹದಲ್ಲೇ ಇರುತ್ತೆ. ಆವಾಗ ಏನಾಗುತ್ತೆ, ಈ 10,000 ಸೆಲ್ಸ್ಗಳು ನಮ್ಮಲ್ಲಿ ಡೈಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು ಅಂದಾಜಿನ ಪ್ರಕಾರ ಆತರ ತಪ್ಪಾಗಿ ಜೆರಾಕ್ಸ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಅದನ್ನ ಹಾಗೆ ಸಾಯಿಸುವಂತ ಸೈನಿಕರು ಇರ್ತಾರೆ. ಕೆಲವೊಂದು ಸರಿ ಏನಾಗುತ್ತೆ, ಕೆಲವು ಸೆಲ್ಸ್ಗಳು ಆತರ ಸಾಯಿಸುವಾಗ ಐಡೆಂಟಿಫೈ ಮಾಡೋದು ತಪ್ಪುತ್ತೆ. ಈ ಸೆಲ್ಸ್ಗಳು ಹೇಗೆ ನಾರ್ಮಲ್ ಸೆಲ್ಸ್ಗಳಿಂದ ಹೇಗೆ ಬೇರೆ ರೀತಿ ಇರುತ್ತೆ ಅಂತಂದ್ರೆ, ನಾರ್ಮಲ್ ಸೆಲ್ಸ್ಗಳಿಗೆ ಅದು ಹುಟ್ಟುತ್ತಿದ್ದಂಕ್ಲೆ ಅದಕ್ಕೆ ಇಂಥ ಟೈಮಲ್ಲಿ ಅವು ಸಾಯ್ಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ ಆ ಸೆಲ್ಸ್ಗಳು, ಆ ಕೋಶಗಳು. ಈ ಕ್ಯಾನ್ಸರ್ ಸೆಲ್ಸ್ಗಳಿಗೆ ಅದಿರೋದಿಲ್ಲ. ಆ ಸಿಗ್ನಲ್ಸ್ಗಳನ್ನ ತಗೊಳಲ್ಲ ಅವು. ತಂಪಾಡಿಗೆ ತಾವು ಅವಶ್ಯಕತೆ ಇಲ್ಲದೆ ಇದ್ರು ಡಿವೈಡ್ ಆಗ್ತಾ 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 ಹೋಗುತ್ತೆ. 1 ಸೆಂಟಿಮೀಟರ್ ಕ್ಯಾನ್ಸರ್ ಸೆಲ್ ಅಲ್ಲಿ 10 ಕೋಟಿಗಿಂತನೂ ಜಾಸ್ತಿ ಕ್ಯಾನ್ಸರ್ ಸೆಲ್ಸ್ಗಳಿರುತ್ತೆ. ನಿಮಗೆ ಒಂದ್ ಸಣ್ಣ ಗಂಟು ಏನಾದ್ರು ಇಲ್ಲಿ ಆತರ ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅಲ್ಲಿ ಆಲ್ರೆಡಿ 10 ಕೋಟಿಗಿಂತನೂ ಜಾಸ್ತಿ ಕ್ಯಾನ್ಸರ್ ಸೆಲ್ಸ್ಗಳಿದೆ ಅಂತ ಅರ್ಥ. ನಮ್ಮಲ್ಲಿ ಆಲ್ರೆಡಿ ಆ ಕ್ಯಾನ್ಸರ್ಸ್ಗಳನ್ನ ಹೋರಾಡುವಂತ ಶಕ್ತಿ ಇರುತ್ತೆ. ಆದ್ರೆ ಒಂದೊಂದು ಸರಿ ಕೆಲವ್ರ ದೇಹಗಳಲ್ಲಿ ಅದು ಮಿಸ್ ಆದಾಗ ಇವುಗಳು ಏನ್ ಮಾಡ್ತವೆ, ನಮ್ಮ ಓನ್ ರೋಗ ನಿರೋಧಕ ಶಕ್ತಿನ ಹೈಜಾಕ್ ಮಾಡ್ಬಿಟ್ಟು ತಂಪಾಡಿಗೆ ತಾವು ಬೆಳೀತಾ ಹೋಗ್ತಾವ. ಬೇರೆ ಸೆಲ್ಸ್ಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನೆಲ್ಲ ತಾವು ಹೀರ್ಕೊಂಡು ಇನ್ನೂ ಫಾಸ್ಟ್ ಬೆಳೆಯಕ್ ಶುರು ಆಗ್ತವೆ. ಆಗ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ, ಆ ಸೆಲ್ಸ್ಗಳನ್ನ ಕಂಟ್ರೋಲ್ ಮಾಡಿದ್ರೆ ಇನ್ನು ಉಳಿದಿದ್ದನ್ನೆಲ್ಲ ನಮ್ ದೇಹನೇ ನೋಡ್ಕೊಂಡು ಹೋಗುತ್ತೆ. ಆಲ್ರೆಡಿ ನಮ್ಮಲ್ಲಿ ಕ್ಯಾನ್ಸರ್ ಫೈಟಿಂಗ್ ಮಾಡ್ಬೇಕಾಗಿರುವಂತ ಡ್ರಗ್ಸ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಏನು ಈ ಟ್ರೀಟ್ಮೆಂಟ್ಗಳ ಆ ಸ್ಟೆಪ್ ತಪ್ಪದಾಗ ಏನಾಗುತ್ತೆ, ನಾವು ಟ್ರೀಟ್ಮೆಂಟ್ ತಗೊಂಡು ಅದನ್ನ ಫಿಕ್ಸ್ ಮಾಡಿದ್ರೆ ಉಳಿದಂಗೆ ನಮ್ಮ ದೇಹದಲ್ಲಿರುವಂತ ರೋಗ ನಿರೋಧಕ ಶಕ್ತಿಗಳು ಅದನ್ನ ಉಳಿದನ್ನ ತಾವೇ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತವೆ. ನೀವು ಇನ್ನೂ ಚೆನ್ನಾಗಿ ಟ್ರೀಟ್ಮೆಂಟ್ಗಳು ನನಗೆ ವರ್ಕ್ ಆಗ್ಬೇಕು ಅಂತಂದ್ರೆ ಅಷ್ಟೊಂದು ಇಂಪಾರ್ಟೆಂಟು. ಈಗ ಬೆಳಗ್ಗೆ ಒಂದು ಹಾಸ್ಪಿಟಲ್ ಅಲ್ಲಿ ನೀವು ನೋಡಿರ್ತೀರ, ಬೆಳಗ್ಗೆ ಒಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಫ್ ಇರುತ್ತೆ, ಅದೇ ರಾತ್ರಿ ಇನ್ನೊಂದು ಶಿಫ್ಟ್ ಬರುತ್ತೆ. ಹಾಗೇನೆ ನಮ್ಮ ಬಾಡಿಲೂ ಬೆಳಗ್ಗೆ ನಾವು ಡೈಜೆಸ್ಟ್ ಮಾಡ್ತೀವಿ, ಆ ವಿಷಯ ನೋಡ್ತೀವಿ, ಈ ವಿಷಯ ನೋಡ್ತೀವಿ, ನಮ್ಮ ತಲೆಯಲ್ಲಿ ಏನೇನೋ ಕೆಲಸ ನಡೀತಿರುತ್ತೆ, ಊಟ ಮಾಡ್ತಿರ್ತೀವಿ, ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕಿರುತ್ತೆ. ರಾತ್ರಿ ಅದ್ ಯಾವ್ದು ನಡೀತಿರಲ್ಲ. ರಾತ್ರಿ ನಡೆಯೋದು ಬರೇ ಕ್ಲೀನಿಂಗ್ ಕೆಲಸ. ನಾವ್ ಏನೇನೋ ತಿಂದಿರ್ತೀವಿ, ಅದ್ರಲ್ಲಿ ನಮಗ್ ಬೇಕಿಲ್ದೆ ಇರೋದು ಅದನ್ನೆಲ್ಲ ಹೊರಗಡೆ ಹಾಕಿ ಅದನ್ನೆಲ್ಲ ಇಡೀ ನಮ್ ಸಿಸ್ಟಮ್ ಅನ್ನು ಕ್ಲೀನ್ ಮಾಡುತ್ತೆ. ಅಂತ ಸೆಲ್ಸ್ಗಳು ಮಾತ್ರ ಕೆಲಸ ಮಾಡ್ತಿರುತ್ತೆ. ನೀವು ಎಷ್ಟು ಕಡಿಮೆ ನಿದ್ದೆ ಮಾಡ್ತಿರೋ ಅವುಗಳಿಗೆ ಅಷ್ಟು ಕಡಿಮೆ ಸಮಯ ಸಿಗುತ್ತೆ ಕ್ಲೀನ್ ಮಾಡ್ಲಿಕ್ಕೆ. ನೀವು 7 ಗಂಟೆ ಅಷ್ಟು ನಮ್ ನಿದ್ದೆ ಒಂದೇ ಇದ್ರಲ್ಲಿ ಮಾಡಿದ್ರೆ, ಇಲ್ಲ ಹಾಗಾದ್ರೆ ನಾನು ಬೆಳಗ್ಗೆ 4 ಗಂಟೆ ಮಾಡ್ತೀನಿ, ರಾತ್ರಿ 4 ಗಂಟೆ, ಆ ತರ ಆಗಲ್ಲ. ಕಂಟಿನ್ಯೂಸ್ 7 ಗಂಟೆ ನಿದ್ದೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತ ಯಾವುದೇ ರೀತಿ ಕ್ಯಾನ್ಸರ್ ಸೆಲ್ಸ್ ಇರ್ಬೋದು ಅಥವಾ ಟಾಕ್ಸಿನ್ಸ್ಗಳು, ಈಗ ನಾವು ಸುಮಾರಷ್ಟು ಕೆಮಿಕಲ್ ಇರುವಂತ ಹಣ್ಣು ತರಕಾರಿ ಎಲ್ಲ ತಿಂತಿರ್ತೀವಿ, ಅದನ್ನೆಲ್ಲ ನಮ್ಮ ಬಾಡಿ ಆಲ್ರೆಡಿ ಕ್ಲೀನ್ ಮಾಡ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಟೈಮ್ ಕೊಟ್ರೆ ಅದ್ರ ತನ್ನ ಪಾಡಿಗೆ ತಾನದ್ ಮಾಡ್ಕೊಂಡು ಹೋಗುತ್ತೆ. ನೀವೇನು ಅದಕ್ಕೆ ದುಡ್ಡು ಕೊಡೋ ಹಾಗಿಲ್ಲ, ಬರೀ ನಿದ್ದೆ ಮಾಡ್ಬೇಕು. ನಿದ್ದೆ ಹೇಗಪ್ಪ ಅಂತಂದ್ರೆ, ಈಗಂತೂ ಸುಮಾರು ಜನ ಮಲ್ಕೊಳ್ಳುವಾಗ ರಾತ್ರಿ ನಿದ್ದೆ ಬರೋ ತನಕನೂ ಮೊಬೈಲ್ ನೋಡ್ತಿರ್ತಾರೆ, ಇಲ್ಲ ಟಿವಿ ನೋಡ್ತಿರ್ತಾರೆ. ಆ ತರ ಮಾಡಿದ್ರೆ ನೀವು ನಿದ್ದೆ ಮಾಡ್ತೀರಿ, ಆದ್ರೆ ಆಳವಾದ ನಿದ್ದೆ ಮಾಡೋಂಥದಕ್ಕೆ ತೊಂದರೆ ಆಗುತ್ತೆ. ಆಳವಾದ ನಿದ್ದೆ ಮಾಡದೇ ಇದ್ರೆ ಈ ಕ್ಯಾನ್ಸರ್ ಸೆಲ್ಸ್ ಗಳನ್ನು ಕ್ಲೀನ್ ಮಾಡಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿನ ಕೊಡುವಂತ ಸೆಲ್ಸ್ ಗಳಿಗೆ ಕಡಿಮೆ ಸಮಯ ಸಿಗುತ್ತೆ, ಅವುಗಳಿಗೆ ಅವಾಗ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿದ್ದೆ ಅತಿ ದೊಡ್ಡ ಮೆಡಿಸಿನ್, ನಿಮ್ಗೆ ಆಲ್ಟರ್ನೇಟಿವ್ ಮೆಡಿಸಿನ್. ನಿಮ್ಮ ನಿದ್ದೆ ಬರ್ಲಿಲ್ಲ ಏನಕ್ಕೆ ಅಂದ್ರೆ ಅದಕ್ಕೆ ಸುಮಾರಷ್ಟು ಕಾರಣಗಳಿರುತ್ತೆ. ಅದೇ ನೀವು ಈ ತರ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರೋದು ನಿದ್ದೆ ಬರೋ ತನಕ, ಅಥವಾ ದೇಹಕ್ಕೆ ಬೇಕಾಗಿರುವಂತ ಸ್ವಲ್ಪ ಶ್ರಮ ಕೊಡದೇ ಇದ್ರೆ, ದೇಹಕ್ಕೆ ಸುಸ್ತಾಗದೇ ಇದ್ರೆ ನಿದ್ದೆ ಬರೋದು ನಿಧಾನ ಆಗುತ್ತೆ. ನಾನು ಅದಕ್ಕೂ ಹೇಳ್ತೀನಿ ಮುಂದೆ ಏನ್ ಮಾಡ್ಬೋದು ಅಂತ ಹೇಳಿ. ಈ ಸಮಸ್ಯೆ ತುಂಬಾ ಕಾಮನ್ನು. ಸೆಕೆಂಡ್ ಏನು ಅಂತಂದ್ರೆ, ನಾವೆಲ್ಲರೂ ಈಗ ಮಾನವರು ಈಗ ಸುಮಾರು ವರ್ಷಗಳಿಂದ ಭೂಮಿ ಮೇಲಿದ್ದೀವಿ. ಈ ಲಾಸ್ಟ್ 100-200 ವರ್ಷದ ತನಕನೂ ಎಲ್ಲರೂ ಬಿಸಿಲಲ್ಲಿ ಕೆಲಸ ಮಾಡ್ತವ್ರೆ.
ಈಗ ಏನಾಗ್ತಾ ಇದೆ, ಒಳಗಡೆ ಆಫೀಸ್ ಒಳಗಡೆ ಕುತ್ಕೊಂಡು ಕೆಲಸ ಮಾಡುವಂತ ಎನ್ವಿರಾನ್ಮೆಂಟ್ ಇದೆ. ಆದ್ರೆ ನಮ್ ದೇಹಕ್ಕೆ ಈಗ್ಲೂ ಬಿಸಿಲಿಂದು, ಸೂರ್ಯಂದು ಬೆಳಕುಗಳು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ನಾವು ಸೂರ್ಯನ ಬೆಳಕಲ್ಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂ ನಮ್ ದೇಹ ನಾವು ಬಿಡ್ಲಿಲ್ಲ ಅಂತಂದ್ರೆ, ಯಾವಾಗ್ಲೂ ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆನೆ ಇದ್ದು ಕತ್ಲಾದ್ಮೇಲೆ ಆಫೀಸಿಂದ ಮನೆಗೆ ಹೋಗೋದು ಅಭ್ಯಾಸ ಇತ್ತು ಅಂದ್ರೆ ನಮ್ ದೇಹ ಕನ್ಫ್ಯೂಸ್ ಆಗುತ್ತೆ, ಯಾವಾಗ ಬೆಳಗ್ಗೆ ಆಗಿದೆ, ಯಾವಾಗ ನೈಟ್ ಆಗ್ತಿದೆ ಅನ್ನೋದು. ಯಾವಾಗ್ಲೂ ಲೈಟಿಂಗ್ ಬೆಳಕೆಲ್ಲ ಇದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಎಳೆ ಬಿಸಿಲಲ್ಲಿ ಇರ್ಬೋದು, ಅಥವಾ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ವಾಕ್ ಮಾಡೋದ್ರಿಂದ ದೇಹಕ್ಕೆ ಶ್ರಮನೂ ಆಗುತ್ತೆ, ಅದಕ್ಕೆ ಬೇಕಾಗಿರುವಂತ ಬಿಸಿಲು ಸಿಗುತ್ತೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ದೇಹಕ್ಕೆ ಬೇಕಾಗಿರುವಂತ ವಿಟಮಿನ್ ಡಿ ಸಿಗುತ್ತೆ. ಮೇಡಮ್ಗೂ ಗೊತ್ತು, ಅವರು ಹೇಳ್ತಿರ್ತಾರೆ ವಿಟಮಿನ್ ಡಿ ಲೆವೆಲ್ ಅದು ಕೂಡ ನಮ್ಮ ದೇಹದಲ್ಲಿರುವಂತ ರೋಗ ನಿರೋಧಕ ಶಕ್ತಿನ ತುಂಬಾ ಮಟ್ಟಿಗೆ ಅದನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ಅರ್ಧ ಗಂಟೆ ಇಂದ 1 ಗಂಟೆ ಬಿಸಿಲಲ್ಲಿ ನಡೆಯುವಂತ ಅಭ್ಯಾಸ, ಬಿಸಿಲಲ್ಲಿ ಕೆಲಸ ಮಾಡುವಂತ ಅಭ್ಯಾಸಗಳು ತುಂಬಾ ಒಳ್ಳೇದಿರುತ್ತೆ. ಮೂರನೇದು, ಈ ಕ್ಯಾನ್ಸರ್ ಜರ್ನಿಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು ಹೇಗೆ ನಿಮ್ಮ ಪೋಷಕಾಂಶಗಳನ್ನ, ನಿಮ್ಮ ಡಯಟ್ ಅನ್ನ, ಆಹಾರ ಸೇವನೆಯನ್ನ ಹೇಗ್ ನೋಡ್ಕೋತೀರಾ ಅನ್ನೋದು. ಈ ಟ್ರೀಟ್ಮೆಂಟ್ ಟೈಮಲ್ಲಿ ಸುಮಾರಷ್ಟು ಮಜಲ್ ಲಾಸ್ ಆಗುತ್ತೆ. ಮಜಲ್ ಲಾಸ್ ಅಂತಂದ್ರೆ ದೇಹ ಕುಗ್ಗುತ್ತೆ, ಕೈ ಕಾಲು ಎಲ್ಲ ತುಂಬಾನೇ ವೀಕ್ ಆಗಿ ಕಾಣುತ್ತೆ, ಮುಖದಲ್ಲಿ ಕಳೆ ಇಲ್ದಂಗೆ ಆಗುತ್ತೆ. ಅದು ಯಾಕೆಂದ್ರೆ ಮಜಲ್ಸ್ ಗಳೆಲ್ಲ ಲೂಸ್ ಆಗುತ್ತೆ, ಮಜಲ್ಸ್ ಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ ಮಜಲ್ಸ್ ಗಳು ನಮ್ಗೆ ಆಕ್ಚುಲಿ ಒಂಥರ ಅವರು ಫೈಟಿಂಗ್ ಮಾಡೋಂತ ಅವರು ಸೈನಿಕರಿದ್ದಾಗೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವಾಗ್ಲೂ ಪ್ರತಿ ಆಹಾರದಲ್ಲೂ ಒಂದಷ್ಟು ಪ್ರೋಟೀನ್ ಸಿಗುವಂಥದ್ದು. ಯೂಶಲಿ ಮನುಷ್ಯನ ದೇಹಕ್ಕೆ 60 kg ಇರುವಂತ ಮನುಷ್ಯನಿಗೆ ಅಟ್ಲೀಸ್ಟ್ ದಿನಕ್ಕೆ 60 ಗ್ರಾಮ್ ಪ್ರೋಟೀನ್ ಬೇಕಿರುತ್ತೆ. ಅದನ್ನ ಪ್ರತಿ ಆಹಾರದಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಪ್ರೋಟೀನ್ ಇರೋಂಥದ್ದು. ಈಗ ನಾನ್ ವೆಜ್ ತಿನ್ನೋರು ಮಾಂಸಗಳನ್ನ ತಿನ್ಬೋದು, ನಾನ್ ವೆಜ್ ತಿನ್ನಲ್ಲ, ನಾವು ಬರೇ ವೆಜಿಟೇರಿಯನ್ ಅಂತಿದ್ರೆ ಕಾಳುಗಳು, ಪನ್ನೀರು, ಸೊಪ್ಪುಗಳು ಅವನ್ನೆಲ್ಲ ಅಟ್ಲೀಸ್ಟ್ ಪ್ರತಿ ಊಟದಲ್ಲಿ, ಇಲ್ಲ ನಾನು ರಾತ್ರಿ ಎಲ್ಲ ತಿನ್ಕೊಂಡ್ಬಿಡ್ತೀನಿ ಅನ್ನೋದಕ್ಕಿಂತ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲದರಲ್ಲೂ ಒಂದಷ್ಟು ಪ್ರೋಟೀನ್, ಫೈಬರ್ಸ್ಗಳಿಗೆ ಅಂದ್ರೆ ತರಕಾರಿಗಳನ್ನ ಏನಕ್ಕೆ ತಿಂತೀರಿ ಅಂತ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೋಸ್ಕರನೇ. ಅದ್ರಲ್ಲಿ ಫೈಬರ್ಸ್ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನ ತಿಂದ್ರೆ ದೇಹದಲ್ಲಿ ಏನಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಎಷ್ಟು ಬೇಗ ಜೀರ್ಣ ಆಗುತ್ತೋ, ಎಷ್ಟು ಬೇಗ ದೇಹದಿಂದ ಜೀರ್ಣ ಆಗಿರೋಂಥದ್ದು ಹೊರಗಡೆ ಹೋಗುತ್ತೋ ಅಷ್ಟ್ರ ಮಟ್ಟಿಗೆ ದೇಹಕ್ಕಿರೋ ನಿರೋಧಕ ಶಕ್ತಿಗೆ ಅದ್ರ ಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಅದು ಏನ್ ಮಾಡುತ್ತೆ, ಕ್ಯಾನ್ಸರ್ಸ್ಗಳನ್ನ ಫೈಟ್ ಮಾಡ್ಲಿಕ್ಕೆ ಆ ಶಕ್ತಿನೆಲ್ಲ ಉಪಯೋಗ ಕೊಡುತ್ತೆ. ಅದನ್ನ ಬಿಟ್ಬಿಟ್ಟು ಕ್ಯಾನ್ಸರ್ ಬಂದ್ರು ನನ್ಗೇನ್ ಡಾಕ್ಟರ್ ಹೇಳಿಲ್ಲ ಚಿಪ್ಸ್ ತಿನ್ಬೋದು, ಚಿಪ್ಸ್ ತಿನ್ಬೇಡಿ ಅಂತ ಹೇಳಿಲ್ಲಲ್ಲ, ತಿಂತೀನಿ ಹೇಳಲ್ಲ ಡಾಕ್ಟರ್ಗಳು, ಯಾಕಂದ್ರೆ ಅದು ಕಾಮನ್ ಸೆನ್ಸ್, ನೀವು ಅರ್ಥ ಮಾಡ್ಕೋಬೇಕು. ಬ್ರೆಡ್ ತಿನ್ನೋಂಥದ್ದು, ಚಿಪ್ಸ್ ತಿನ್ನೋಂಥದ್ದು ಅಥವಾ ಪ್ರೊಸೆಸ್ ಫುಡ್ ತಿನ್ನೋಂಥದ್ದು ಆ ತರ ಮಾಡಿದ್ರೆ ಮತ್ತೆ ದೇಹಕ್ಕೆ ಅದನ್ನ ಅರಗಿಸ್ಕೊಳ್ಳಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಕೆಲಸ ಇರುತ್ತೆ. ಅವಾಗ ಆ ಕೆಲಸ ಮಾಡ್ತಾ ಕುತ್ಕೊಂಡ್ರೆ ಕ್ಯಾನ್ಸರ್ ಅನ್ನು ಫೈಟ್ ಮಾಡೋಕ್ಕೆ ದೇಹಕ್ಕೆ ಸಿಗಲ್ಲ, ಅಷ್ಟೊಂದು ಟೈಮ್ ಸಿಗಲ್ಲ. ಹಾಗಾಗಿ ನಿಮಗೆ ಆಲ್ರೆಡಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಏನು ಯಾವ್ದು ಒಳ್ಳೆ ಫುಡ್, ಯಾವ್ದು ಫುಡ್ ಒಳ್ಳೇದಲ್ಲ, ನಿಮಗೆ ಆಲ್ರೆಡಿ ಸಣ್ಣದ್ರಿಂದ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಇದ್ರಲ್ಲೇ ಹೇಳಿರ್ತಾರೆ. ಸೊಪ್ಪು, ಕಾಳುಗಳು, ದಯವಿಟ್ಟು ಅದನ್ನ ತಿನ್ನಕ್ ಹೋಗ್ಬೇಡಿ. ಅಥವಾ ನೀವು ನಿಮ್ಮ ಮನೇಲಿ ಯಾರು ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನ ನೋಡ್ಕೊಳ್ತಾ ಇದ್ರೆ ಅವರಿಗೆ ಅದನ್ನ ತಿನ್ನೋ ಅಭ್ಯಾಸ ಇದ್ರೆ ಮನೇಲೆ ಅದು ಇರದೇ ಇರೋ ಹಾಗೆ ನೋಡ್ಕೊಳ್ಳಿ. ಕಣ್ಮುಂದೆ ಇತ್ತು ಅಂದ್ರೆ ಅದು ಅವ್ರಿಗೆ ತಿನ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನ ತರೋದನ್ನ ಆದಷ್ಟು ನಿಲ್ಲಿಸ್ಬೇಕು. ಈ 3 ಹೇಳಿದೆ. ಇನ್ನ 4ನೇದು ಹೇಗೆ ಅಂತಂದ್ರೆ, ನಮ್ಗೆಲ್ಲರಿಗೂ ನಮ್ ಕಷ್ಟಗಳನ್ನ ಹೇಳ್ಕೊಂಡು ಅಭ್ಯಾಸ ಇರಲ್ಲ. ಅದನ್ನೆಲ್ಲ ನಾವು ಆದಷ್ಟು ನಮ್ಮ ಒಳಗಡೆನೆ ಅದನ್ನ ಅದುಮಿಟ್ಕೊಂಡು ಅರ್ಧ ಸ್ಟ್ರೆಸ್ಗೆ ಅನುಭವಿಸ್ತೀವಿ, ಅದನ್ನ ವರಿ ಮಾಡ್ತೀವಿ. ಯಾವಾಗ್ಲೂ ನಿಮ್ಗೆ ಒಂದ್ ಪ್ರೇಯರ್ ಅಂತ ಇರ್ಬೋದು, ಅಥವಾ ಯಾವ್ದಾದ್ರು ಒಳ್ಳೆ ನಿಮ್ಗೆ ಆತ್ಮೀಯರು ಇದ್ರೆ ಅವ್ರ ಹತ್ರ ಮಾತಾಡೋ ಅಂಥದ್ದು, ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳೋ ಅಂಥದ್ದು. ಎಸ್ಪೆಷಲಿ ಗಂಡಸರುಗಳು ತಮ್ಗಾಗಿರೋ ಕಷ್ಟಗಳನ್ನ ಹೇಳ್ಕೊಳ್ಳಲ್ಲ ಯಾರ ಹತ್ರನು. ಆ ತರದವ್ರು ಅಟ್ಲೀಸ್ಟ್ ಏನಾದ್ರು ಜರ್ನಲಿಂಗ್ ಮಾಡೋದು, ಬರೆಯೋದು, ಡೈರಿ ಬರೆಯೋದು, ಅಥವಾ ಯಾವ್ದಾದ್ರು ಫ್ರೆಂಡ್ಸ್ಗಳ ಬಗ್ಗೆ ಅದನ್ನ ಹೇಳ್ಕೊಳ್ಳೋದು, ಅಥವಾ ಅವ್ರಿಗೆ ಇಷ್ಟ ಆಗಂತದ್ದು ಏನಾದ್ರು ಮಾಡ್ತಕ್ಕಂಥದ್ದು ಅಟ್ಲೀಸ್ಟ್ ಅರ್ಧ ಗಂಟೆ.
ಹಾಡು ಹೇಳಕ್ ಇಷ್ಟ, ಹಾಡು ಹೇಳ್ಬೋದು. ಯಾವ್ದಾರ ಸಂಗೀತ ಅಭ್ಯಾಸ ಮಾಡ್ತೀರಾ, ಅಥವಾ ಒಳ್ಳೆ ಹಾಡನ್ನು ಕೇಳೋವಂಥದ್ದು, ಅಥವಾ ನಿಮ್ಗೆ ಸೈಕ್ಲಿಂಗ್ ಅಥವಾ ಬೇರೆ ಏನಾದ್ರು ಆಟ ಆಡ್ಲಿಕ್ಕೆ ಇಷ್ಟ ಆಗುತ್ತಾ, ನಿಮ್ಮ ಸ್ಟ್ರೆಂತ್ಗೆ ತಕ್ಕ ಹಾಗೆ ಯಾವ್ದಾದ್ರು ಒಂದು ಆಟ ಆಡುವಂಥದ್ದು. ಇದು ಕೂಡ ಅದ್ರ ಬಗ್ಗೆ ಇಷ್ಟ ದಿನ ಅಷ್ಟೊಂದು ರಿಸರ್ಚ್ ನಡೆದಿರ್ಲಿಲ್ಲ. ಬಟ್ ಈಗ ಸುಮಾರಷ್ಟು ರಿಸರ್ಚ್ಗಳು, ನೀವು ಮನ್ಸನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತಿರೋ, ನಿಮ್ಗೆ ಇಷ್ಟ ಆಗಂತದನ್ನ ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಮಾಡ್ತಿರೋ, ನಿಮ್ಮಲ್ಲಿ ಅಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನೋದನ್ನ ಈಗ ರಿಸರ್ಚ್ಗಳು ಕೂಡ ಹೇಳಿದಾವೆ. ಆತರ ಮಾಡ್ತಾ ಈ ತರದನ್ನೆಲ್ಲ ನೀವು ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಕ್ಯಾನ್ಸರ್ ಅನ್ನು ಫೈಟ್ ಮಾಡೋದು ಈಸಿ ಅನ್ಸುತ್ತೆ. ಜೊತೆಗೆ ನಿಮ್ಗೆ ಲೈಫ್ ಅಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಚೇಂಜಸ್ ಗಳಾಗುತ್ತೆ. ಇನ್ನು ಸುಮಾರು ಇದೆ. ನಿಮಗೆ ವಾಕಿಂಗ್ ಮಾಡೋ ಅಭ್ಯಾಸ ಇತ್ತು ಅಂತಂದ್ರೆ ಸ್ವಲ್ಪ ಫಾಸ್ಟ್ ವಾಕಿಂಗ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಆಲ್ರೆಡಿ ನಮಗೆ ವಾಕಿಂಗ್ ಅಭ್ಯಾಸ ಇದೆ, ನನಗೆ ಓಡ್ಲಿಕ್ಕೆ ಆಗುತ್ತೆ ಅಟ್ಲೀಸ್ಟ್ ಅರ್ಧ ಗಂಟೆ ಅಂದ್ರೆ ಓಡಿ. ಒಂದ್ ಸ್ವಲ್ಪ ಏನಾದ್ರು ಎಕ್ಸಸೈಸ್ ಮಾಡ್ಲಿಕ್ಕಾಗತ್ತೆ, ಯೋಗ ಮಾಡ್ಲಿಕ್ಕಾಗತ್ತೆ ಅಂದ್ರೆ ಅಟ್ಲೀಸ್ಟ್ ನಿಮ್ ಹಣೆ ಮೇಲೆ ಬೆವರು ಬರೋ ಅಷ್ಟಾದ್ರೂ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು. ಈಗ ನಿಮಗೆ ಬೆವರು ಬರ್ತಾ ಇದೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಒಂದಷ್ಟು ದೇಹದಂಡನೆ ಆಗಿದೆ ಅಂತ ಅರ್ಥ. ದೇಹದಂಡನೆ ಆಗಿದೆ ಅಂತಂದ್ರೆ ನಿಮಗೆ ಒಳಗಡೆ ಇರುವಂತ ಟಾಕ್ಸಿನ್ಸ್ಗಳು ಎಲ್ಲ ಅಷ್ಟ್ರ ಮಟ್ಟಿಗೆ ಅವನ್ನ ಕ್ಲೀನ್ ಮಾಡೋದು ಈಸಿ ಆಗುತ್ತೆ. ಪ್ರತಿದಿನ ನೀವು ಏನಾದ್ರೂ ಒಂದು ದೇಹದಂಡನೆ ಅಂತ ಅಭ್ಯಾಸಗಳನ್ನ ಇಟ್ಕೊಳ್ತು ಅಂತಂದ್ರೆ ಅಷ್ಟ್ರ ಮಟ್ಟಿಗೆ ನಿಮಗೆ ಮಸಲ್ ಲಾಸ್ ಕಡಿಮೆ ಆಗುತ್ತೆ. ನಿಮಗೆ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ಇನ್ಸೆನ್ಸಿಟಿವಿಟಿ ಇದ್ರೆ ಅದು ಕಡಿಮೆ ಆಗುತ್ತೆ. ನಿಮ್ಮ ಬ್ರೈನ್ಸ್ ಗಳಿಗೆ ನೀವು ಆಕ್ಟಿವಿಟಿ ಮಾಡಿದಷ್ಟು ಕೂಡ ನಿಮ್ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಿಮ್ ನಿದ್ದೆ ಚೆನ್ನಾಗಾಗುತ್ತೆ. ಓವರ್ ಆಲ್ ನಿಮ್ಗೆ ಇದು ಬರೇ ಕ್ಯಾನ್ಸರ್ ಪೇಷಂಟ್ಸ್ಗಳೇ ಅಲ್ಲ, ಎಲ್ಲರಿಗೂ ಇದು ಅಪ್ಲೈ ಆಗ್ತಕ್ಕಂಥದ್ದು. ಆದ್ರೆ ಇದನ್ನೆಲ್ಲ ನಾವು ಕ್ಯಾನ್ಸರ್ ಪೇಷಂಟ್ಸ್ಗಳು ನಮಗೆ ಇಲ್ಲ, ನಾವು ಬರೇ ರೆಸ್ಟ್ ತಗೊಳ್ತೀವಿ, ಇಲ್ಲ ಹಾಗೆ ಮಾಡ್ಬೇಡಿ. ದೇಹಕ್ಕೆ ರೆಸ್ಟ್ ಕೂಡ ಎಷ್ಟಾಗತ್ತೆ ಇದೆಯೋ, ಬಟ್ ಅದನ್ನ ಮುಂದಿನ ಸರಿ ಯಾವಾಗ್ಲಾದ್ರೂ ಹೇಳ್ತೀನಿ. ಬಟ್ ಆದಷ್ಟು ನೀವು ಇದ್ಯಾವುದು ಕೂಡ ಮೆಡಿಸಿನ್ಗೆ ಆಲ್ಟರ್ನೇಟಿವ್ ಅಲ್ಲ, ನಾನು ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಇದೆಲ್ಲ ಏನಿದ್ರು ನೀವು ತಗೊಳ್ಳೋ ಟ್ರೀಟ್ಮೆಂಟ್ ಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲದನ್ನು ವಿಷಯಗಳನ್ನ ನಿಮ್ಮ ಟ್ರೀಟ್ಮೆಂಟ್ ಜೊತೆ ಗಮನ ಇಟ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪಾಲಿಸಿ. ಆಮೇಲೆ ಕ್ಯಾನ್ಸರ್ ಫೈಟ್ ಮಾಡ್ತಿರೋ ಅಂತ ಎಲ್ಲ ಪೇಷಂಟ್ಸ್ಗಳಿಗೂ, ಅವ್ರನ್ನ ನೋಡ್ಕೊಳ್ತಾ ಇರೋಂಥ ಎಲ್ಲ ಕೇರ್ ಗಿವರ್ಸ್ಗಳಿಗೂ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.